ಜಂತರ್ ಮಂತರ್ ವಿದ್ಯಾರ್ಥಿ ಚಳವಳಿಯ ಪ್ರಮುಖ ಸ್ವಯಂ ಸೇವಕರು ಸಿಜೆಪಿ ಅಂದರೆ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಸಂಘಟನೆಯ ನಾಯಕತ್ವದ ವಿರುದ್ಧ ಗಂಭೀರ ಪಕ್ಷಪಾತದ ಆರೋಪಗಳನ್ನು ಮಾಡಿದ್ದಾರೆ. ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ತಮ್ಮ ಆಪ್ತರಿಗೆ ಮಾತ್ರ ರಾಷ್ಟ್ರೀಯ ಕಾರ್ಯಾಂಗದಲ್ಲಿ ಪ್ರಮುಖ ಹುದ್ದೆಗಳನ್ನು ನೀಡಿದ್ದು ಶ್ರಮಿಸಿದ ಮೂಲ ಸ್ವಯಂ ಸೇವಕರನ್ನ ಹಾಗೂ ಸಂಯೋಜಕರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಮನೀಶ್ ಬ್ರಹ್ಮಭಟ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಯಂ ಸೇವಕರ ಐಡಿಯಾವಾಗಿದ್ದ ಏಕ್ ರೀಲ್ ದೇಶ್ ಕೆ ನಾಮ್ ಅಭಿಯಾನದ ಕಲ್ಪನೆಯನ್ನ ಕದ್ದು ಕ್ಯಾ ಬೋಲ್ಚಿ ಪಬ್ಲಿಕ್ ಹೆಸರಿನಲ್ಲಿ ಮನ್ನಣೆ ನೀಡದೆ ಆರಂಭಿಸಲಾಗಿದೆ ಎಂದು ದೀಪ್ಕೆ ನಿವಾಸದ ಹೊರಗೆ ಪ್ರತಿಭಟನೆ ನಡೆಸಲಾಗಿದೆ. ಇನ್ನೊಂದೆಡೆ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದ ಸಭೆಯಲ್ಲಿ ಸಿಜೆಪಿ ತನ್ನ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನ ಅಧಿಕೃತವಾಗಿ ಘೋಷಿಸಿದೆ. ಅಭಿಜಿತ್ ದೀಪ್ಕೆ ಅವರನ್ನ ರಾಷ್ಟ್ರೀಯ ಸಂಚಾಲಕರನ್ನಾಗಿ ಹಾಗೂ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ಅವರನ್ನ ಸಹ ಸಂಚಾಲಕರನ್ನಾಗಿ ನೇಮಿಸಲಾಗಿದ್ದು, ಸಂಘಟನೆಯು ತಳಮಟ್ಟದಲ್ಲಿ ಕೆಲಸ ಮಾಡಲಿದ್ದು ಸದ್ಯಕ್ಕೆ ರಾಜಕೀಯ ಪಕ್ಷವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ವಿವಿಧ ವಲಯಗಳಿಗೆ ಹಾಗೂ ವಿಭಾಗಗಳಿಗೆ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿರುವ ಸಿಜೆಪಿ ಸ್ವಯಂ ಸೇವಕರು ಮಾಡಿರುವ ಈ ಭ್ರಷ್ಟಾಚಾರ ಹಾಗೂ ಪಕ್ಷಪಾತದ ಆರೋಪಗಳ ಕುರಿತು ಯಾವುದೇ ಸಾರ್ವಜನಿಕ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿದೆ.